ಇವತ್ತು ನನ್ನ ಫ್ರೆಂಡ್ ಸಾಂಗ್ ಹಾಡೋದು ಕೇಳಿದ್ರೆ ಅರ್ಜುನ್ ಜನ್ಯ ಅವರು ಕೂಡ ಫ್ಯಾನ್ ಆಗಿ ಹೋಗ್ತಾರೆ. ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನ ಮಾತಲ್ಲೇ ಈ ಬೇಕಾಬಿಟ್ಟಿ ಪ್ಲಾನ್ ಮಾಡಿದ್ರೆ ಟ್ರಿಪ್ಪು ಸಕ್ಸಸ್ ಆಗೋದು ಅನ್ಸುತ್ತೆ. ನೈಟೇ ಪ್ಲಾನ್ ಮಾಡ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವನಿಗೆ ಟ್ರಿಪ್ಪಿಗೆ ಬೇಗ ಬಾ ಅಂತಿದ್ದು ತಪ್ಪು ಅನ್ಸುತ್ತೆ. ಚಡ್ಡಿಲೇ ದೋಡ್ ಬಂದ್ಬಿಟ್ಟ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಡಿಯೋ ಎಲ್ಲ ಮಾಡಂಗಿಲ್ಲ, ಆದರೆ ನಮ್ಮ ಟೈಮ್ ಕರೆಕ್ಟಾಗಿ ಪೂಜೆ ನಡೀತಿತ್ತು. ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ದರಿಯಾ ದೌಲತ್ ಬಾಗ್, ಟಿಪ್ಪುವಿನ ಬೇಸಿಗೆ ಅರಮನೆಗೆ ಹೋಗಿದ್ದೋ. BGMI ಪ್ಲೇಯರ್ಸ್ಗೆ ಪಕ್ಕ ಐಕನ್ ಯಾವುದು ಅಂತ ಗೊತ್ತಿಲ್ಲ. ಇವನಿರೋ ಕಲರ್ಗೂ ಮಾಡೋ ಕ್ರೀಮ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಇವ್ನ ಹೆಂಗ ನೋಡೋ ಅಂತಿ. ಇದು ಫಾರಿನ್ ಪ್ಯಾಂಟ್ ಅನ್ಸುತ್ತೆ. ಜಿಪ್ ಬದಲು 3 ಗುಂಡಿ ಇಕ್ಬಿಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಮೈಸೂರಿಗೆ ಬಂದಮೇಲೆ ಪಯಣ ಕಾರ್ ಮ್ಯೂಸಿಯಂನ ಮಸ್ಟ್ ವಿಸಿಟ್ ಮಾಡಿ. ಯಾಕಂದರೆ ಅಲ್ಲಿರೋ ಲೆಜೆಂಡರಿ ಕಾರ್ಸ್ ಆಗಲಿ ಬೈಕ್ಸ್ ಆಗಲಿ ನೆಕ್ಸ್ಟ್ ಲೆವೆಲಲ್ಲಿದೆ. ನಿಮಗೆ ಟೈಮ್ ಕೂಡ ಒಳ್ಳೆ ಸ್ಪೆಂಡ್ ಆಗುತ್ತೆ. ಇವ್ನು ಮಾಡೋ ಕೆಲಸ 4 ಜನಕ್ಕೆ ಗೊತ್ತಾರೆ. ಪರ್ಫೆಕ್ಟ್ ಆಗೋದು ಮಾತ್ರ ಗಾಡಿಲಿ ಹೋಗ್ತಿರೋದು. ಎಲ್ರಿಗೂ ಹೆಂಗಲ್ಲೂ ಇಂಥ ಸುಂದರ ಒಬ್ಬ ಇದ್ದೇ ಇರ್ತಾನೆ. ರಸ್ತೆಯಲ್ಲಿ ಹೋಗಿ ಬರೋರ್ನೆಲ್ಲ ನಿಮ್ಮ ಅದಕ್ಕೆ ಇದು ನಮ್ಮ ದೇಶದಲ್ಲಿ ಕಂಡಿಡ್ದಿರೋ ಸ್ವಿಮ್ ಕ್ಯಾಪ್ ಅಂತ. ಫುಲ್ಲು ಪ್ರೊಡಕ್ಷನು, ಒಂಚೂರು ನೀರು ಹೋಗಲ್ಲ. ಇದ್ರ ಬೆಲೆ ಜಸ್ಟ್ 500 ರೂಪಾಯಿ ಇದೆ ಅಷ್ಟೇ. ಬ್ರ್ಯಾಂಡೆಡು, ಮೇಡ್ ಇನ್ ಇಂಡಿಯಾ. ಮೈಸೂರಲ್ಲಿ ಏನು ಸುಂದರವಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ಅದ್ಭುತವಾಗಿ ಲೈಟಿಂಗ್ಸ್ ಅಂತೂ ಹಾಕಿದ್ದಾರೆ. ರಸ್ತೆಗಳಲ್ಲೂ ಲೈಟಿಂಗ್ಸ್ ಮಾತ್ರ ಸೂಪರಾಗಿ ಕಾಣುತ್ತೆ. ನೀವು ಎಲ್ಲೇ ಯಾವುದೇ ರಸ್ತೆಗೆ ಹೋದರೂ ಕೂಡ ಡಿಫ್ರೆಂಟಾಗಿ ಲೈಟಿಂಗ್ಸ್ ಅಂತೂ ಮಾಡಿದ್ದಾರೆ. ಇವರೆಲ್ಲ ನನ್ನ ಅಭಿಮಾನಿಗಳು. ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಒಳಗಡೆ ಪ್ಯಾಲೇಸ್ ಲೈಟಿಂಗ್ಸು ನೋಡೋಕ್ಕಾಗಲಿಲ್ಲ. ಪ್ಯಾಲೇಸ್ ಒಳಗಡೆನೂ ನಮ್ಮನ್ನು ಬಿಡಲಿಲ್ಲ. ಇವ್ನು ಮೈಸೂರಿಗೆ ಬಂದಿರೋದೇ ಆನೆ ನೋಡೋಕ್ಕೆ. ಇವನ ಮ್ಯಾಪಲ್ಲಿ ಕರೆಕ್ಟಾಗಿದ್ರು ಅಡ್ರೆಸ್ನ ಕರೆಕ್ಟಾಗಿ ಹೇಳಕ್ಕೆ ಬರ್ದಲೆ ಮ್ಯಾಪೇ ತಪ್ಪು ಅನ್ನೋ ಆಪ್ಷನ್ನ ಟ್ಯಾಗ್ ಮಾಡಿ. ಸಾಧ್ಯ ಇಲ್ಲ, ಗೂಗಲ್ ಮ್ಯಾಪ್ ತಪ್ಪು. ಮಚಾ ಆಫ್ ಮಾಡೋ. ಇಲ್ಲಿ ನೋಡೇ ಒಂಥರ ಅಜೀಬ್ ಅನ್ಸ್ಬಿಡುತ್ತೆ. ನಾರ್ಮಲ್ ಆಗಿ ಆಡಕ್ಕೆ ಆಡ್ಲೇಬೇಡಪ್ಪ, ಬೇಡ ಹಂಗೆ ಇರ್ಕೊಳ. ತುಗುಮ ಹಾಡ್ತಾಳೆ ಕೇಳಿ ಲಾಲಿ ಆಡೋಕೆ ಯಾರಿಲ್ಲ ನನ್ನ ಜೊತೆ. ಲೋಕಲ್